ಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸುರಪುರ ವಿಜಯೋತ್ಸವ. ಮರೆತು ಹೋದ ಸುರಪುರದ ಇತಿಹಾಸದ ಪುಟ ನೆನಪಿಸಿದ ಕಾರ್ಯಕ್ರಮ. ಸುರಪುರ ಅಂದ್ರೆ ಹಾಗೆ ಇತಿಹಾಸದ ಪುಟದಲ್ಲಿ ತನ್ನದೇ ಆದ ರೋಚಕ ಇತಿಹಾಸ ಹೊಂದಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ನಾಯಕರ ಕೊಡುಗೆ ಅಪಾರ. ಹಾಗೆಯೇ ಸುರಪುರ ವಿಜಯೋತ್ಸವ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಅಮರ. ಅದೆಲ್ಲವನ್ನ ನೆನಪಿಸೋ ಕಾರ್ಯಕ್ರಮವೊಂದು ಶಹಾಪುರದ ಭೀಗುಡಿಯಲ್ಲಿ ನಡೆಯಿತು. ಸುರಪುರ ಐತಿಹಾಸಿಕ ಸಂಶೋಧನಾ ಕೇಂದ್ರ ಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆ ಆವರಣ ಭೀಮರಾಯನ ಗುಡಿ ಶಹಾಪುರದಲ್ಲಿ ಹಲವು ವಿಚಾರಗಳ ಸಂಗಮವಾಯಿತು. ಸುರಪುರ ವಿಜಯೋತ್ಸವ ಇದು ಜನರ ಉತ್ಸವವಾಗಲಿ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. 27 ವರ್ಷಗಳಿಂದ ಸುರಪುರ ಇತಿಹಾಸ ಸಂಶೋಧನಾ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಭೀಮರಾಯನ ಗುಡಿಯಲ್ಲಿ ಹುಟ್ಟಾಕುವ ಮೂಲಕ ಈ ವಿಜಯೋತ್ಸವ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ನಾಡಿನ ವಿವಿಧ ಭಾಗಗಳಲ್ಲಿ ಆಚರಿಸಿಕೊಂಡು ಬಂದು ಜನರ ಉತ್ಸವವನ್ನಾಗಿ, ಜನರ ಮನೆಯ ಉತ್ಸವವನ್ನಾಗಿ ಮಾಡಿರ್ತಕ್ಕಂಥ ಭಾಸ್ಕರ್ ರಾವ್ ಸರ್ ಅವರು ಆ 27 ವರ್ಷಗಳವರೆಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ರು. ಇದು 28ನೇ ವರ್ಷದ ಕಾರ್ಯಕ್ರಮ. ಅಂದಹಾಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರಪುರದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರು ಇಡೀ ದಕ್ಷಿಣ ಭಾರತದ ಹೋರಾಟದ ನೇತೃತ್ವ ವಹಿಸಿ ಬ್ರಿಟಿಷ್ ಅಧಿಕಾರ ಕ್ಯಾಪ್ಟನ್ ಜಾರ್ಜ್ ನ್ಯೂಬೇರಿ ಕೊಂದ್ರು. ಹೀಗಾಗಿ ಸುರಪುರ ಸಂಸ್ಥಾನ ಎಂಬ ಹೆಗ್ಗಳಿಕೆ ಈ ಸಂಸ್ಥಾನದ್ದು. ಆ ಎಲ್ಲ ಹಿನ್ನೆಲೆ ನೆನೆದು ಈ ದಿನವನ್ನ ಸುರಪುರ ವಿಜಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತೆ ಎಂದು ಉಪನ್ಯಾಸಕ ರಾಜಗೋಪಾಲ್ ವಿಭೂತಿ ಮಾಹಿತಿ ನೀಡಿದರು. ಸುರಪುರ ಅಂದ್ರೆ ಬರೇ ಸುರಪುರ ಗುಡ್ಡದ ವ್ಯಾಪ್ತಿಯಲ್ಲಿ 5-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದಷ್ಟೇ ಸಂಸ್ಥಾನ ಏನು ನನ್ನ ಪ್ರಶ್ನೆ. ಅವರು ನಿರುತ್ತರರಾದರು. ಸುರಪುರ ಸಂಸ್ಥಾನ ಅಂದ್ರೆ ಸುರಪುರ, ಶಾಪುರ, ಯಾದಗಿರಿಯ ಬಹುತೇಕ ಭಾಗ, ಸಂಪೂರ್ಣ ಜೇವರ್ಗಿ, ದೇವದುರ್ಗದ ಬಾಳದ ಕೆಲವೊಂದು ಪ್ರದೇಶಗಳನ್ನ ಒಳಗೊಂಡಂತ ವ್ಯಾಪ್ತಿಯಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು ಸುರಪುರ ಸಂಸ್ಥಾನ. ಹಾಗಾಗಿ ಈ ಸುರಪುರ ವಿಜಯೋತ್ಸವ ಅಂತ ನಾವೇನ್ ಮಾಡ್ತೀವಲ್ಲ, ಸುರಪುರಿನಾಗ ಮಾತ್ರ ಮಾಡಬಾರ್ದು. ನಾವು ಮಾಡಿದಪ್ಪ ಅಂದ್ರೆ ನಮ್ಮ ಅಪರಾಧ, ಅದು ನಾನು ಅಪರಾಧ ಅಂತ ಭಾವಿಸ್ತೀನಿ. ಯಾಕಂದ್ರೆ ಸಂಸ್ಥಾನ ವಿವಿಧ ಮೂಲೆಗಳಲ್ಲಿ ಆ ಕಾರ್ಯಕ್ರಮವನ್ನ ಮಾಡಿದ್ದೇ ಆದ್ರೆ ನಾನು ಕೆದಕ್ತಾ ಹೋದಾಗ ಆತ ಮೀನು ಹಿಡಿತಕ್ಕಂಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆತ ಹೇಳಿದ, ಸರ್ ನನಗ 12 ಕೂರಿಗೆ ಹೊಲ ಕೊಟ್ರಂತ. 12 ಎಕರೆ ಅಲ್ಲ, 12 ಕೂರಿಗೆ ಹೊಲ ಕೊಟ್ಟಾರ ಸರ್. ಯಾರು ಕೊಟ್ಟಾರಂದ್ರ ಸುರಪುರದ ದಣಿಗಳು ಕೊಟ್ಟಾರ ಸರ್. ಯಾಕೆ ಕೊಟ್ಟಾರಪ್ಪ ಅಂತ ಕೇಳಿದೆ. ಸರ್ ಒಂದು ವಿಶೇಷ ಮೀನು ಹರಿದಾಡ್ತಾರೆ ಇಲ್ಲಿ ಭೀಮಾ ನದಿಯಲ್ಲಿ, ಒಂದು ವಿಶೇಷ ಮೀನು ಅದ, ಮಲಗು ಮೀನ ಅಂತ ಕರೀತಾರೆ ಸರ್. ನಮಗದು ಮಲಗು ಮೀನ ನಮ್ಮ ತಾತ ಬೇಟೆಯಾಡುವಾಗ ಒಳಗೆ ಹಿಡಿದಿದ್ದ, ಅದನ್ನು ದರ್ಬಾರ್ ದಣಿಯವರಿಗೆ ಕೊಟ್ಟ. ಖುಷಿಯಿಂದ 12 ಕೂರಿಗೆ ಹೊಲ ಕೊಟ್ಟರು ಅಂತ. ನೀವು ನರಗೋಳಿಗೆ ಹೋಗ್ರಿ, ದಾಸನ ಹೊಲ ಅಂತ ಅದು. ನಮ್ಮ ಸಮಾಜದಲ್ಲಿ ಎಷ್ಟು ಸಮುದಾಯಗಳು, ಜಾತಿಗಳಿದಾವೆ, ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳ ಜನರಿಗೆ ಇನಾಮು ಭೂಮಿಗಳನ್ನ ಹಾಕಿ ಕೊಟ್ಟಿರ್ತಕ್ಕಂಥದ್ದು ನನ್ನ ಸುರಪುರ ಅನ್ನೋದು ಹೆಮ್ಮೆ. ಇದೇ ವೇಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟಪ್ಪ ನಾಯಕ ಸುರಪುರ ಮಾತನಾಡಿ, ಸುರಪುರ ಸಂಸ್ಥಾನವು ಸರ್ವ ಜನಾಂಗದ ಸಾಮರಸ್ಯದ ಬೀಡಾಗಿದ್ದು ಐತಿಹಾಸಿಕವಾಗಿ ತನ್ನದೇ ಆದ ಪಾರಂಪರೆ ಹೊಂದಿದೆ ಎಂದರು. ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ಇಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯಕ್ರಮ ಗಮನ ಸೆಳೆಯಿತು. ಡಾಕ್ಟರ್ ರಾಜಕೃಷ್ಣಪ್ಪ ನಾಯಕ, ಬಲವಂತ ಬಹದ್ದೂರ್ ಸುರಪುರ ಸಂಸ್ಥಾನ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರು ಜೆ ಆಗಸ್ಟಿನ್, ಕೃಷ್ಣ ಸುಬೇದಾರ್, ಆರಕ್ಷಕ ಉಪನಿರೀಕ್ಷಕರು ಸುರಪುರ ಉಮೇಶ್ ಮುಡುಬಾಳ ವೇದಿಕೆಯಲ್ಲಿದ್ದರು. ಹಾಗೆಯೇ ಸುರಪುರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಎಚ್ ಶ್ರವಣ್ ಕುಮಾರ್ ನಾಯಕ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸುರಪುರದ ಇತಿಹಾಸ ಸ್ಮರಿಸುವ ನಿಟ್ಟಿನಲ್ಲಿ ಸುರಪುರ ವಿಜಯೋತ್ಸವ ದಿನ ಹಲವು ವಿಶೇಷತೆಗಳಿಂದ ಕೂಡಿತ್ತು. ನ್ಯೂಸ್ 24 ಭಾರತ್, ಯಾದಗಿರಿ.